ಹೋಗಿರ್ತಕ್ಕಂಥ ಕುಳ್ಳೇಗೌಡರು ಚಿಕ್ಕಣ್ಣನವರು ಮದ್ದೂರು ತಾಲೂಕು ಸಿಯಕೆರೆ ಹೋಬಳಿ ಆಲ್ಬುಜನಹಳ್ಳಿ ಗ್ರಾಮದಲ್ಲಿ ಹಿರಿಯರಾಗಿ ಬಾಳಿ ಬದುಕಿದವರು, ಉತ್ತಮವಾದ ಸಂಬಂಧಗಳನ್ನು ಪಡ್ಕೊಂಡವರು. ಮಕ್ಕಳು, ಸೊಸೆಯಂದರು, ಹೆಣ್ಣು ಮಕ್ಕಳು, ಅಳಿಯಂದರು ಎಲ್ಲಾರನ್ನೂ ಕೂಡ ಬಿಟ್ಟು ಭಗವಂತನಲ್ಲಿ ಮೋಕ್ಷಸ್ಥರಾದವರು ಇವತ್ತು ಹಿಂತಿರುಗಿ ಬರಲಾಗದಂಥ ಒಂದು ಊರಿಗೆ ಹೊರಟೋಗಿದ್ದಾರೆ. ಮಾನವ ಜನ್ಮಕ್ಕೆ ವಿದಾಯ ಹೇಳಿ ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರ ಜನ್ಮ ಸಾರ್ಥಕಮಯವು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗುವ ಮಾನವ ಭೂಲೋಕದಲ್ಲಿ ಬದುಕಿರುವ ತನಕ ನೀನೇನಾದರೂ ಸಂಪಾದನೆ ಮಾಡು ಅಂದರೆ ಹಣ ಅಂತಸ್ತು ಐಶ್ವರ್ಯನೆಲ್ಲ. ನೀನೇನಾದರೂ ಸಂಪಾದನೆ ಮಾಡಿದಿ ಅಂದರೆ ನೀನು ಮಾಡಿದ ದಾನ ಧರ್ಮ ಒಂದೇ, ಇನ್ಯಾವುದು ನಿನ್ನ ಸಂಗಡ ಬರಲ್ಲ. ನಿನ್ನ ಜೊತೆಯಲ್ಲಿ ಬರೋದು ಒಂದೇ ಪರಮಾತ್ಮನ ಪುಣ್ಯ ಫಲ. ಇವತ್ತು ನಮ್ಮ ಆಲ್ಬುಜನಹಳ್ಳಿ ಗ್ರಾಮದಲ್ಲಿ ಕುಳ್ಳೇಗೌಡರು ಚಿಕ್ಕಣ್ಣನವರು ಧರ್ಮಪತ್ನಿಯವರಾದ ಸುಶೀಲಮ್ಮನವರು ಮಕ್ಕಳು, ಸೊಸೆಯಂದರು, ಹೆಣ್ಣು ಮಕ್ಕಳು, ಅಳಿಯಂದರು ಎಲ್ಲಾರನ್ನೂ ಕೂಡ ಬಿಟ್ಟು ಇವತ್ತು ಮೋಕ್ಷವನ್ನ, ಕೈಲಾಸವನ್ನ, ವೈಕುಂಠವನ್ನ, ಮನದೇವನಾಗಿರ್ತಕ್ಕಂಥ ಬದನವಾಳ ಸಿದ್ದೇಶ್ವರ ಮನದೇವತೆಯಾಗಿರ್ತಕ್ಕಂಥ ಕಂಚಿನ ಮಾರಮ್ಮ ತಾಯಿಯನ್ನು ಸ್ಮರಣೆ ಮಾಡಿ ಇವತ್ತು ಸ್ವರ್ಗಕ್ಕೆ ಹೋಗಿರ್ತಕ್ಕಂಥ ಅವರಿಗೆ ಮೋಕ್ಷವನ್ನ, ವೈಕುಂಠವನ್ನ ಪರಮಾತ್ಮ ಕರುಣಿಸಲಿ ಅಂತ ಇವತ್ತು ಪಾಂಡವರ ಸ್ವರ್ಗಾರೋಹಣ ಪರ್ವ ಎಂಬತಕ್ಕಂಥ ಕಥಾಭಾಗವನ್ನ ಈ ಮಹಾನುಭಾವರಿಗೆ ಸಮರ್ಪಿಸ್ತಾ ಇದ್ದೇವೆ. ಧರ್ಮರಾಯರಿಗೆ ಸಿಕ್ಕಿದಂಥ ಈ ಪವಿತ್ರವಾದಂಥ ಸ್ವರ್ಗದ ಫಲ ನಮ್ಮ ಕುಳ್ಳೇಗೌಡರು ಚಿಕ್ಕಣ್ಣವರಿಗೆ ದೊರಕಲಿ ಅಂತ ಅವರನ್ನ ಕೊಂಡಾಡುವಂತ ಈ ಒಂದು ಗೀತೆಯನ್ನು ಹಾಡ್ತಾರೆ. ಆಲ್ಬುಜನಹಳ್ಳಿ ಗ್ರಾಮದಲ್ಲಿ ಬಾಳಿ ಎಲ್ಲರ ಬಿಟ್ಟು ಹೋದಿರ ಕುಳ್ಳೇಗೌಡರೇ, ನಿಮಗೆ ಕೋಟಿ ನಮನಗಳು. ಕುಳ್ಳೇಗೌಡರೇ, ಚಿಕ್ಕಣ್ಣನವರೇ, ಮಕ್ಕಳು ಮೊಮ್ಮಕ್ಕಳೆಲ್ಲ ಗೋಳಾಡಿ ದುಃಖವ ವ್ಯಕ್ತಪಡಿಸುವರು. ಬಂಧು ಬಾಂಧವರೆಲ್ಲ ಬಂದು ಗೋಳಾಡುತ್ತಿದ್ದರು. ಕುಳ್ಳೇಗೌಡರೇ, ಅಯ್ಯೋ ಚಿಕ್ಕಣ್ಣನವರೇ, ಅಯ್ಯೋ ಜನರ ಹೆಗಲಿನಲ್ಲಿ ಆಲ್ಬುಜನಹಳ್ಳಿ ಗ್ರಾಮದ ಬೀದಿಯಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ ಆಲ್ಬುಜನಹಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರಪ್ಪ ಮೆರವಣಿಗೆ, ನಮ್ಮ ಚಿಕ್ಕಣ್ಣನವರ ಮೆರವಣಿಗೆ. ಯಾರದವ್ವ ಮೆರವಣಿಗೆ, ನಮ್ಮ ಕುಳ್ಳೇಗೌಡರ ಮನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಆಲ್ಬುಜನಹಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ನಮ್ಮ ಚಿಕ್ಕಣ್ಣನವರ ಮೆರವಣಿಗೆ. ಯಾರದವ್ವ ಮೆರವಣಿಗೆ, ನಮ್ಮ ಕುಳ್ಳೇಗೌಡರ ಮನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಕುಳ್ಳೇಗೌಡರೇ, ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ. ಕುಳ್ಳೇಗೌಡ್ರೆ, ಚಿಕ್ಕಣ್ಣನವರೇ, ಅಯ್ಯೋ
ಜನರ ಹೆಗಲಿನಲ್ಲಿ ಹಾಲು ಕಳ್ಳಿಗಾದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಚಿಕ್ಕಣ್ಣನವರ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ನಮ್ಮ ಕುಳ್ಳೆಗೌಡರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಕುಳ್ಳೆಗೌಡರೇ ಚಿಕ್ಕಣ್ಣನವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಕುಳ್ಳೆಗೌಡ್ರೆ ಚಿಕ್ಕಣ್ಣನವರೇ ಅಯ್ಯೋ ಬಂದು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ಕುಟುಂಬವ ಎರೆದವರೇ ನಿಮ್ಮ ಪತ್ನಿಯ ಬಳೆಗಳ ಒಡೆದವರೇ ಹಾಲು ಕುಟುಂಬವ ಎರೆದವರೇ ನಿಮ್ಮ ಪತ್ನಿಯ ಕುಂಕುಮ ಅಳಿಸವರೇ ನಾಲ್ಕು ಜನರ ಹೆಗಲಿನಲ್ಲಿ ಹಾಲ್ಗುಂಜಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಚಿಕ್ಕಣ್ಣನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಕುಳ್ಳೆಗೌಡರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಚಿಕ್ಕಣ್ಣನವರೇ ಬಿಗು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಕುಳ್ಳೆಗೌಡ್ರೆ ಚಿಕ್ಕಣ್ಣನವರೇ ಅಯ್ಯೋ ಬಿಗು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಮರವನ್ನೇ ಕಡಿದೀರ ದೇವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೀರ ನಾಲ್ಕು ಜನರ ಹೆಗಲಿನಲ್ಲಿ ಹಾಲ್ಗುಂಜಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಕುಳ್ಳೆಗೌಡರ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ನಮ್ಮ ಚಿಕ್ಕಣ್ಣನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಹಾಲ್ಗುಂಜಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಕುಳ್ಳೆಗೌಡರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಚಿಕ್ಕಣ್ಣನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಕುಳ್ಳೆಗೌಡ್ರೆ ಚಿಕ್ಕಣ್ಣನವರೇ ಅಯ್ಯೋ ಇಂದಿರಾರಮಣ ಗೋವಿಂದ ಆಂಜನೇಯವರನ ಗೋವಿಂದ ಮದನವಾಡ ಸಿದ್ದೇಶ್ವರನ ಪಾರಕ್ಕೆ ಗೋವಿಂದ ಕಾಲಭೈರವನ ಪಾರಕ್ಕೆ ಗೋವಿಂದ ದರಗ ದೊಡ್ಡವರು ಸಿದ್ದಪ್ಪಾದಿಮಂಟೆ ಸ್ವಾಮಿಯವರ ಪಾರಕ್ಕೆ ಗೋವಿಂದ ಗೋವಿಂದ ಗೋವಿಂದ. ಇವತ್ತು ನಮ್ಮನ್ನು ಹಗಲು ಹೋಗಿರ್ತಕ್ಕಂಥ ಈ ಮಹಾನುಭಾವರಿಗೆ ನಾವೆಲ್ಲರೂ ಕೂಡ ಭಕ್ತಿಯ
ಒಂದು ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಅವರ ಆತ್ಮಕ್ಕೆ ಮೋಕ್ಷವನ್ನು, ಕೈಲಾಸವನ್ನ, ಮುಕ್ತಿಯನ್ನು ಬಯಸ್ತಾ ಇದ್ದೇವೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಜಗದೊಳಗೆ ಏನನ್ನೂ ತರದ ನೀನು ಈ ಜಗತ್ತನ್ನು ಬಿಟ್ಟು ಹೋಗುವಾಗಲೂ ಕೂಡ ಏನೂ ತಗೊಂಡು ಹೋಗಲ್ಲ. ಹಪ್ಪಿ ತಪ್ಪಿ ನಿನ್ನ ಜೊತೆಲಿ ಬರೋದೊಂದೇ ನೀನು ಮಾಡಿದ ದಾನ ಧರ್ಮ ಪುಣ್ಯ. ಇವತ್ತು ಆ ಪುಣ್ಯವನ್ನು ಗಳಿಸ್ಕೊಂಡು ಭಗವಂತನಲ್ಲಿ ಮೋಕ್ಷಸ್ಥರಾದವರು ಮಹಾನುಭಾವರಾಗಿರ್ತಕ್ಕಂಥ ನಮ್ಮ ಕೊಳ್ಳೇಗೌಡರು ಚಿಕ್ಕಣ್ಣವರು, ಹಿರಿಯರಾಗಿ ಬಾಳದವರು, ಎಲ್ಲರಿಗೂ ಬೇಕಾದಂಥ ವ್ಯಕ್ತಿಯಾದವರು, ಗ್ರಾಮದಲ್ಲಿ ಇಂಥ ನೂರಾರು ಕಾರ್ಯಗಳಲ್ಲಿ ಭಾಗಿಯಾದವರು. ಇವತ್ತು ಅವರ ಕಾರ್ಯವನ್ನು ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ನಾ ಮಾಡಿದ ಪುಣ್ಯ ನನಗೆ ತರುವುದು ಸ್ವರ್ಗವನ್ನು. ನಾವು ಮಾಡಿದ ಪುಣ್ಯ ನಮಗೆ ಸ್ವರ್ಗ ಕೊಟ್ಟೇ ಕೊಡಿಸುತ್ತೆ. ಬಸವಣ್ಣವ್ರು ಹೇಳೋದು ಅದನ್ನೇ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಏಕೆಂದರೆ ಒಂದು ಮಗುವಾಗಿ ಹುಟ್ಟಿ ಮುದುಕನಾಗಿ ಪ್ರಾಣ ಬಿಡುವ ತನಕ ನೂರಾರು ಚಿಂತೆ, ನೋವು, ದುಃಖ, ಸಂತೋಷ ಎಲ್ಲವನ್ನ ಅನುಭವಿಸುವ ಈ ಮಾನವ ಒಂದಲ್ಲ ಒಂದು ದಿವಸ ಜಗತ್ತನ್ನೇ ಬಿಟ್ಟು ಹೊರಟು ಹೋಗ್ತಾನಲ್ಲ. ಹೋಗುವಾಗ ಏನು ತಗೊಂಡು ಹೋಗ್ತಾನೆ? ಏನೂ ತಗೊಂಡು ಹೋಗಲ್ಲ. ಅದಕ್ಕೆ ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ನವಮಾಸಗಳು ಹೊಲಸಲ್ಲಿ ಕಳೆದು ಕೊನೆಗೆ ಜಗತ್ತನ್ನೇ ಬಿಟ್ಟು ಹೋಗುವ ಮಾನವ ಪುಣ್ಯವನ್ನ ಮಾತ್ರ ನೀನು ಗಳಿಸ್ಕೊಂಡು ಹೋಗ್ತೀಯ ಹೊರತು ಇನ್ನೇನೂ ತಗೊಂಡು ಹೋಗಲ್ಲ. ನಿನ್ನ ಜೊತೆಲಿ ಬರೋದೊಂದೇ ಭಗವಂತನ ಪುಣ್ಯ. ಈ ಒಂದು ಗೀತೆ ಒಳಗಡೆ ಎಷ್ಟು ಚೆನ್ನಾಗಿ ಸಾರಿದ್ದಾರೆ ನೋಡಿ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮದೊಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ಮೂಳೆ ಮಾಂಸದ ತಡಿಗೆ, ಮಾನವ ಮೂಳೆ ಮಾಂಸದ ತಡಿಗೆ, ಇದರ ಮೇಲೆ ಬಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾರಿ ಬಯಕೆ. ಮಾನವ ಮೂಳೆ ಮಾಂಸದ ತಡಿಗೆ, ಮೂಳೆ ಮಾಂಸದ ತಡಿಗೆ. ನವಮಾಸಗಳು ಹೊಲಸಲಿ ಕಳೆದು ನವರಾತ್ರಗಳ ಕಳೆದು ಬೆಳೆದು ತಂದಿಗೆ ಭೂಮಿಗೆ ಇಲ್ಲದ ಬೊಂಬೆ ನಮ್ಮಲು ಏನಿದೆ ಸೌಭಾಗ್ಯವೆಂದೇ. ಮಾನವ ಮೂಳೆ ಮಾಂಸದ ತಡಿಗೆ, ಮೂಳೆ ಮಾಂಸದ ತಡಿಗೆ. ಉಸಿರಾಡುವ ತನಕ ನಾನು ನಗದೆಂಬ ಮಮಕಾರ, ನಿನ್ನ ಮರುಗಳಿಗೆ ಮಸಣದಿ ಸಂಸ್ಕಾರ. ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇ. ಮಾನವ ಮೂಳೆ ಮಾಂಸದ ತಡಿಗೆ, ಮೂಳೆ ಮಾಂಸದ ತಡಿಗೆ.
ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಗುವೆ ಬದಿ ಕತ್ತಲೆ ಭಕ್ತಿಯ ಬೆಳಕು ಬಾಳಿಗೆ ಬೇಕು ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಮಾನವ ಮೂಳೆ ಮಾಸದ ಕಡಿಗೆ ಮೂಳೆ ಮಾಸದ ಕಡಿಗೆ ಇದರ ಮೇಲಿದೆ ಪಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾಮಾರಿ ಬಯಕೆ ಮಾನವ ಮೂಳೆ ಮಾಸದ ಕಡಿಗೆ ಮೂಳೆ ಮಾಸದ ಕಡಿಗೆ ವಿಠಲ ವಿಠಲ ಅಂಡುರಂಗ ವಿಠಲ 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 ಅಂಡುರಂಗ ವಿಠಲ 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 ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯವರ ಗೋವಿಂದ ಗೋವಿಂದ ಬದರಮಾಲ ಸಿದ್ದೇಶ್ವರನ ಪಾಲಕಿ ಗೋವಿಂದ ಗೋವಿಂದ ಕಾಲಭೈರವನ ಪಾಲಕಿ ಗೋವಿಂದ ಗೋವಿಂದ. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋದಂತೆ ಈ ಮಹಾನುಭಾವರು ಸ್ವರ್ಗದಲ್ಲಿ ಮೋಕ್ಷವನ್ನ ಮುಕ್ತಿಯನ್ನು ಪಡ್ಕೋತಾ ಇರುವಂತ ಈ ಶುಭ ಗಳಿಗೆಯಲ್ಲಿ ಕುಟುಂಬ ವರ್ಗದವರು ಧರ್ಮಪತ್ನಿಯವರು ಯಾವ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದ್ರು ಹೆಣ್ಣು ಮಕ್ಕಳು ಅಳಿಯಂದ್ರು ಅಪಾರವಾದಂಥ ಈ ಜನಸ್ತೋಮ ಇವತ್ತು ನಮ್ಮ ಕೊಳ್ಳೇಗೌಡರು ಚಿಕ್ಕಣ್ಣನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂಥ ಒಂದು ಪುಣ್ಯ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಇದೇ ನೋಡಿ ಮಾನವ ತಾನು ಸಂಪಾದನೆ ಮಾಡಿರುವ ನಿಜವಾದ ಆಸ್ತಿ ಅಂದರೆ ಇದು ನಿಜವಾದ ಭಕ್ತಿ. ಇಂಥ ಪವಿತ್ರವಾದಂಥ ಸುದಿನದಲ್ಲಿ ಎಲ್ಲ ದೇವರುಗಳನ್ನು ಪ್ರಾರ್ಥನೆ ಮಾಡ್ತಾ ಮಂಟೇ ಸ್ವಾಮಿಯವರ ಒಂದು ಸ್ಮರಣೆಯನ್ನು ಮಾಡೋದ್ರ ಜೊತೆಗೆ ಇವರಿಗೆ ಕೈಲಾಸವನ್ನು ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಪಾಂಡವರ ಸ್ವರ್ಗಾರೋಹಣ ಪರ್ವದ ಕಥಾಭಾಗಕ್ಕೆ ಬರೋಣ. ಉತ್ತರ ದೇಶದಿಂದ ಬಂದವನೇ